ಇಟಿಗೆಯಲ್ಲೊಟ್ಟೆದವರು ಗಾಡೆದಲ್ಲಿ ಬೆಳೆದವರ ಅಳಕೇರಿಗೆ ಪಾಠಕ ಕುಂತವರ ಅಂದಾನೆ ಸ್ವಾಮಿ ಅಳಕೇರಿಗೆ ಪಾಠಕ ಕುಂತವರ ಕೆಂಪನ್ನ ಪಾದಕ ಸೆಂಪಿಗೆ ಹೂವ ಮಗ್ಗೆ ಅಂತ ಸಂಪನ್ನಿ ಅಡದಾಳ ಅಂದಾನೆ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಅಂತಾರೆ ಅವು ಏನು ಇದಾಗೋದ್ರಿ ಅವು ಏನು ಹೊತ್ಕೊಂಡಿದ್ರು ಹೇರ್ಕೊಂಡಿದ್ರು ಆಗ ರಾತಂತಾಗ ಹುಟ್ಟಬೇಕು ಹೌದು ನಾವು ಕಲಿಬೇಕು ಅನ್ನುವಂಥ ಹುಟ್ಟಬೇಕು ಅಂದಾನೆ ಸ್ವಾಮಿ ಅಳಕೇರಿಗೆ ಪಾಠಕ ಕುಂತವರ ಕೆಂಪನ್ನ ಪಾದಕ ಸೆಂಪಿಗೆ ಹೂವಾಗಿ ಅಂತ ಸಂಪನ್ನಿ ಅಡದಾಳ ಅಂದಾನೆ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಅಂದೇನೆ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಚಂದನನ ಚೀಲ ಜೇರಿ ನೀರ ಇಲ್ಲನ್ನವರ್ಯಾರ ಸಾಲ ನೆಂಗಿಯ ಸಮದೋರ ಅಂದಾನೆ ಸ್ವಾಮಿ ಸಾಲ ನಿಂಬಿಯ ಸಮದೋರ ಸಾಲನ ನಿಂಬಿಯ ಸಮದೋರ ಅಂದಾನೆ ಸ್ವಾಮಿ ಬಂದ ಬಂದವರ ಜಳಕವ ಅಂದಾನೆ ಸ್ವಾಮಿ ಬಂದ ಬಂದವರ ಜಳಕವ ಮಕ್ಕಳೇನು ಸೂಕ್ಷ್ಮವಾಗಿ ಜಾನಪದಗಳ ಸಾರವನ್ನು ಅರ್ಥ ಮಾಡ್ಕೊಳ್ಳಲು ಪ್ರಯತ್ನ ಪಡ್ತಾರೆ. ನಮ್ಮ ಪಠ್ಯದಲ್ಲಿ ಏನಿದೆ ಒಂದು ಗುಣಾತ್ಮಕ ಶಿಕ್ಷಣ, ಆ ಶಿಕ್ಷಣವನ್ನು ನಮ್ಮ ಪೂರ್ವಿಕರು ಜನಪದದಲ್ಲೇ ಹೇಳಿದರು. ಬದುಕನ್ನು ಹ್ಯಾಕೆ ಕಟ್ಕೊಳ್ಬೇಕು, ಯಾಕೆ ಕಟ್ಕೊಳ್ಬೇಕು, ಹ್ಯಾಕೆ ಕಟ್ಕೊಳ್ಬೋದು ನಾನು ಅನ್ನೋದನ್ನು, ಆ ಸೂಕ್ಷ್ಮಗಳನ್ನು ಜನಪದದ ಮೂಲಕ ನಾವು ಹೇಗೆ ತಿಳಿಸ್ತೀವಿ. ನಮ್ಮ ಎಷ್ಟೋ ಜನ ಹಳ್ಳಿ ಹೆಣ್ಮಕ್ಳು ಶಾಲೆಗಳಲ್ಲೇ ಓದಿಲ್ಲ, ಆದರೆ ಅವ್ರು ಹೇಳುವ ಹಾಡು, ಅವರ ಅನುಭವದ ಮಾತುಗಳು ತುಂಬ ಸೂಕ್ಷ್ಮವಾಗಿ ನಾವು ಇವತ್ತಿನ ದಿನದಲ್ಲಿ ಪರಿಗಣಿಸಬೇಕಾಗಿದೆ. ಸ್ವಾಮಿ ಬಂದ ಬಂದವರ ಜಳಕವ ಕೆಂಪನ್ನ ಪಾದಕ ಸೆಂಪಿಗೆ ಹೂವ ಮಗ್ಗೆ ಅಂತ ಸಂಪನ್ನಿ ಅಡದಾಳ ಅಂದಾನೆ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಅಂದೇನೆ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಅಂದೇನೆ ಸ್ವಾಮಿ ಅಂತ ಸಂಪನ್ನಿ ಅಡದಾಳ ಗೊತ್ತಾಗಿದಾರೇನ ಕತ್ತಲದಾರೇನ ಅಪ್ಪ ನಿನ್ನ ಮಠಕ ಬರುವೇನ ಅಂದಾನೆ ಸ್ವಾಮಿ ಅಪ್ಪ ನಿನ್ನ ಮಠಕ ಬರುವೇನ ಅಪ್ಪನ ನಿನ್ನ ಮಠಕ ಬರುವೇನಂದಾನೆ ಸ್ವಾಮಿ ಮುತ್ತಿನ ಬಾಗಿಲ ತೆರೆದಿರುಲೆ ಅಂದಾನೆ ಸ್ವಾಮಿ ಮುತ್ತಿನ ಬಾಗಿಲ ತೆರೆದಿರುಲೆ ಕೆಂಪನ್ನ ಪಾದಕ ಸೆಂಪಿಗೆ ಹೂವ ಮಗ್ಗೆ ಅಂತ ಸಂಪನ್ನಿ ಅಡದಾಳ ಅಂದ
ಮತ್ತೆ ಪಾಕದಾರ ಕಲ್ಕೋಬೇಕಂತ ಕಲಿತಾರೆ. ಮತ್ತೆ ಈಗ ಸಿನಿಮಾ ಟಿವಿ ನಾಟಕ ಬಂದಿದ್ದು ಕೇಳಂಗಿಲ್ಲ, ಕಪ್ ಬಾಯ್ ಮಾಡಿ ಹೋಗ್ಬಿಡ್ತಾರೆ. ನಾವೇನು ಈಗ ಏನ್ ಇಷ್ಟು ಮಂದಿ ಅದೇವ್ರಿ, ಇಷ್ಟು ಮಂದಿ ನಾವ್ ಎಲ್ಲಾರು ಹೊಸ ಪದ ಕಲ್ಕೊಂಬಂದ್ರ ನಾವ್ ಕಲ್ಕೊಳೋದ್ ಮತ್ತೆ ಒಬ್ರು ಯಾರು ಹುಡುಗರು ಬರಂಗಿಲ್ರಿ ಕಲಿಯಾಕ. ಮತ್ ಇವ್ರ ಮರ್ಯಾಕತ್ತಾರಿ. ಈಗ ಮತ್ ಹೊಳ್ಳಿ ಕೇಳ್ಬೇಕಂದ್ರ ದುಡಿಬೇಕನ್ನ ಅಬ್ರದಾಗ ಇವ್ರ ಪದ ಮರ್ಯಾಕತ್ತಾರ. ದುಡಿಯಾಕ ಪದ ಯಾವ ಪದ ಆಡಿದ್ರಿ ಬಂದ್ರಿ ಬಂದ್ಕ ಇವರ ಮಕ್ಕಳ ನಮ್ಗ ಒಬ್ರ ಇಬ್ರ ಅಲ್ರಿ 6 ಮಂದಿ ಹೆಣ್ಣು ಮಕ್ಕಳು ಅದಾರ. ಅವ್ರಿಗೆ ಆಗ ಏಟು ಆಟು ಇಷ್ಟದನ್ನೇ ಕೂಡಿಸ್ತಾರಲ್ಲ ಬರ್ತಾವಿ. ಈ ಪರಿ ಅವರಿಗೆ ತಲೆಯಾಗ ಬಂದಿರು ಒಟ್ಟ ಅದು ಒಂದು ಇದು ಬೇಕು ರೀ, ಕಲಿಬೇಕನ್ನುವಂಥದ್ದು ಅವ್ರಿಗೆ. ಯಾರು ಆಗ ಏಟಾರ ಒಟ್ಟು ಟೆಂಪರರಿ ಹಾಡ್ತಾರೆ ಖರೆ, ಆದ್ರೆ ಈ ತತ್ವದ ಪದದ್ದು ಒಬ್ಬರಿಗೂ ಅವ್ರಿಗೆ ಯಾರಿಗೂ ಮಾಹಿತಿ. ದೇವಕಿಯಮ್ಮಂತ ಹಿರಿಯ ಹಾಡುಗಾರರು ಅಥವಾ ಸೋಪಾನಿಕರು ಅವರೇನು ಹಾಡುಗಾರರ ಹತ್ರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಡಿ ಬಂದವರಲ್ಲ. ಆದರೆ ತಮ್ಮ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಏನು ಹಾಡ್ತಾ ಬದುಕಿನಿದ್ದಕ್ಕೆ ಪಯಣಿಸ್ತಾ ಬಂದವರಲ್ಲ, ಅವರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ತಾ ಬಂದಿರೋದನ್ನು ನಾವೆಷ್ಟು ಉಳಿಸ್ಕೊಂಡಿದ್ದೀವಿ, ಇನ್ನೂ ಎಷ್ಟು ಉಳಿಸ್ಬೇಕಾಗಿದೆ, ನಮ್ಮ ಜವಾಬ್ದಾರಿ. ಬೆಟ್ಟಗಾವಿಯಲುಂಗಿ ಉದಿಯ ಸ್ಥಾನದ ಗಂಗಿ ಬಿಟ್ಟ ಜಡಿಯೊಳು ಚುಂಗು ಬಟ್ಟಿನಲ್ಲುಂಗರವು ಇಟ್ಟ ಬಸವಂಗಗಳು ಕರದಲ್ಲಿ ಅಂಗಗಳು ಶಿರವದ್ದೇ ಜಂಗಗಳು ಊಚಲೋಪಾನಗಳು ತ್ಯಾದಿಗಿ ದಾಸಾಳ ನಾಗ ಸಂಪಿಗಿ ಪುಷ್ಪ ಪಾರಿಜಾತದ ಪುಷ್ಪ ಉರವ ನೀಚಾವಂತಿಗಿ ಕರಕಿ ಪರಕಿ ಹೊನ್ನರಕಿ ಬಲಪತ್ರಿ ಅಷ್ಟಲಿಂಗದ ಮ್ಯಾಲೆ ಇಷ್ಟು ಪುಷ್ಪವ ಧರಿಸಿ ಹರ ಹರ ಎನ್ನಯ್ಯ ಗುರುವ ಮಾ ಚೆನ್ನಯ್ಯ ಅರವ ನಿಮ್ಮದಯ್ಯ ವರವ ನಮ್ಮದಯ್ಯ ಸರವ ಪರವರಾದಿ ಹರ ಹರ ಓಂ ನಮ ಶಿವಾಯ ಪೂಜೆಯಾಗುದ ನೋಡಿರೆ ಎನ ತತ್ವ ಎನ್ನತ್ವ ಈ ರತ್ವರಾಜುರುದ ಶಿವ ಪೂಜೆ ಮುಗವುದ ನೋಡಿರೆ. ನೀವು ಹಾಡ ಆಡ್ತಿರ್ಲಿ ಅಷ್ಟು ಹಾಡು ಹೆಂಗ್ ನೆನ್ಪಿಟ್ಕೊಂತೀನಿ ನೀನು? ಅಲ್ಲ ಅವು ಹೆಂಗ ನೆನಪಿನ್ಯಾಗ ಒಟ್ಟ ಯಾವ ಪದ ಹಾಡಕತ್ತೀನಿ ಅದು ಹೋಯ್ತಲ್ಲ, ಇದು ಬಂದಂಗೆ ಆಗ್ಬಿಡ್ತೈತಿ ನನಗೆ. ಒಟ್ಟ ಒಂದು ಶಬ್ದ ಕಲಕಾಗೋದು. ಮಕ್ಕಳ ಹೆಜ್ಜೆಗಳು ಜಾನಪದದತ್ತ ಅಂತ ಹೆಸರು ಕೊಟ್ಕೊಂಡು ನಾವು ಯೋಜನೆಯನ್ನು ಮಾಡ್ತಾ ಇದ್ವಿ. ಈ ಯೋಜನೆ ನಮ್ಮ ಮಕ್ಕಳ ಹುಡುಕಾಟ ಅವರ ಮನೆಯಿಂದಲೇ ಶುರುವಾಗಿ ಅದು ಹೊಸತನಕ್ಕೆ ತೆರ್ಕೊಳ್ತಾ ಹೋಗುತ್ತೆ. ಮತ್ತು ಆ ಕಲಿಕೆ ನಿರಂತರವಾಗಿ ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಅದು ವಿಸ್ತರಿಸ್ತಾ ಹೋಗ್ಬೇಕನ್ನೋದು ನಮ್ಮ ಆಶೆ. 7ನೇ ಕ್ಲಾಸ್ ಫೇಲ್ ಆಯ್ತು ಆ ಟೈಮ್ದಾಗ. ಅದ 7ನೇ ಕ್ಲಾಸ್ ಮುಗಿದಿದ್ರೆ ನಮ್ಮ ಟೀಚರ್ಗೆ ನಮ್ಮ ಜೋಡಿ ಕಲ್ತಾರಿಗೆ ಆತ್ರಿ. ಆದ್ರೆ ನಮ್ಮದು ಫೇಲ್ ಆಯ್ತು. ಅಷ್ಟಕ್ಕೆ ನಮ್ಮ ಮನೆಯಾಗ ಬಿಡಿಸ್ಬಿಟ್ರು. ಇಷ್ಟಿದ್ದಾಗಲಿಂದ ನಾನು ಮಲ್ಕೊಂಡ್ರು ತಾಯಿ ಮಗಳ ಮಲ್ಕೊಂಡ್ರು ಈ ನುಡಿ ಯಾವ್ದೇವ ಈ ನುಡಿ ಯಾವ್ದು ಅವ್ನಾಗ ಮೆಟ್ಲ ಹತ್ತಿದಂಗೆ ಮಾಡ್ಬೇಕ್ರಿ. ಅವಲಕ್ಕಿ ಕಳೆಯಾನ ಅವರಿಗೆ ಅವರನ್ನ ಅವಲಕ್ಕಿ ಕಳೆಯಾನ ನಮಗ ನಮ್ಮನ್ನ ಬಡವನ ಸೋಬಾನ ನಮಗ ನಮ್ಮನ್ನ ಬಡವನ ಸೋಬಾನ ನಮಗ ನಮ್ಮನ್ನ ಬಡವನ ಸೋಬಾನ ನಮಗ ನಮ್ಮನ್ನ ಬಡವನ ಸೋಬಾನ ನಮಗನು ನಮ್ಮನ್ನ ಬಡವನ ಇದ್ದಾರ ನಮಗನು ನಮ್ಮನ್ನ ಬಡವನ ಇದ್ದಾರ ಗರಿಯಾಗ ಗಳಗಿಗಳನ ಸೋಬಾನ ಗರಿಯಾಗ ಗಳಗಿ ಕಳಯನ ಸೋಬಾನ ಗರಿಯಾಗ ಗಳಗಿ ಕಳಯನ ಸೋಬಾನ. ನಮ್ಮ ನಾಟಕದ ರಂಗಸಂಗೀತದಲ್ಲಿ ನಾವು ಕಾಣುವಂಥ ಮೂಲ ಜನಪದದ
ಒಳಗಿಂದ ನಾವು ಏನು ತೆಗಿತೀವಿ, ಅವರ ಮನೆಗಳಿಂದ ನಾವೇನು ತೆಗಿತೀವಿ, ಅವರ ಮನಗಳಿಂದ ನಾವೇನು ತೆಗಿತೀವಿ ಅನ್ನೋದನ್ನೇ ನಾವು ಹುಡುಕ. ಯಾಕಂದರೆ ಆ ಥರ ನಾವು ಮಾಡಿದ್ರೆ ಒಂದು ನಾಟಕಕ್ಕೆ, ಒಂದು ಕಲೆಗೆ ತುಂಬ ಹತ್ತಿರವಾಗಿ ಜನರನ್ನು ನಾವು ತಗೊಂಡು ಹೋಗೋಕ್ಕಾಗುತ್ತೆ. ಮಕ್ಕಳು, ಜನರು ಎರಡೂ ರೀತಿಯಲ್ಲಿ ನಾವು ಕೂಡಿಸೋಕ್ಕಾಗುತ್ತೆ. ಸರಗ ಬೇಡೋ ನನ್ನ ಸರದಾರಣ್ಣನ ಮಗನ, ಸರಗ ಬೇಡೋ ನನ್ನ ಸರದಾರಣ್ಣನ ಮಗನ, ಸರಗ ಸಾವಿರದ ಜರತಾರ ಸೋಬಾನ, ಸರಗ ಸಾವಿರದ ಜರತಾರ ಸೋಬಾನ, ಸರಗ ಸಾವಿರದ ಜರತಾರ ಸೋಬಾನ, ಸರಗ ಸಾವಿರದ ಸೆರಗನು ಸಾವಿರದ ಜರತಾರ ಸೀರೆ, ಸೆರಗನು ಸಾವಿರದ ಜರತಾರ ಸೀರೆ, ಸುರಿಗ್ಯಾಗಿರಿಯಣ್ಣ ಉಡಸ್ಯಾನ ಸೋಬಾನ, ಸುರಿಗ್ಯಾಗಿರಿಯಣ್ಣ ಉಡಸ್ಯಾನ ಸೋಬಾನ, ಸುರಿಗ್ಯಾಗಿರಿಯಣ್ಣ ಉಡಸ್ಯಾನ ಸೋಬಾನ, ಸುರಿಗ್ಯಾಗಿರಿಯಣ್ಣ ಒಲ್ಲಿಯ ಮುಸುಗಿಲೆ ಎಲ್ಲಾರು ಬರ್ತಾರ, ಒಲ್ಲಿಯ ಮುಸುಗಿಲೆ ಎಲ್ಲಾರು ಬರ್ತಾರ, ನೆಲ್ಲಿರಮ್ಮ ಬರಲಿಲ್ಲ ಸೋಬಾನ, ನೆಲ್ಲಿರಮ್ಮ ಬರಲಿಲ್ಲ ಸೋಬಾನ, ನೆಲ್ಲಿರಮ್ಮ ಬರಲಿಲ್ಲ ಸೋಬಾನ, ನೆಲ್ಲಿರಮ್ಮ ನೆಲ್ಲಿನೋ ಈರಮ್ಮ ಬರಲಿಲ್ಲ ಅವರಣ್ಣ, ಕೊಲ್ಲಾರಿ ಹೋದ ಕರತಾರ ಸೋಬಾನ, ಕೊಲ್ಲಾರಿ ಹೋದ ಕರತಾರ ಸೋಬಾನ, ಕೊಲ್ಲಾರಿ ಹೋದ ಕರತಾರ ಸೋಬಾನ, ಕೊಲ್ಲಾರಿ ಹೋದ ಕರತಾರ ಸೋಬಾನ, ಕೊಲ್ಲಾರಿ ತಂದಾರ ಅಲ್ಲಿ ನಮ್ಮ ಮನೆ ಮಗ್ಳನ ಒಬ್ರು ಮನ್ಯಾಗ ಗೌರಿ ಇಡ್ತಾರ್ರಿ. ಅಲ್ಲಿ ಗೌರಿ ಇಟ್ಟು ಹೊತ್ನ್ಯಾಗ ಎಲ್ಲ ಗೌರಿನ ಬೆಳಗಿನ್ರಿ ರಾತ್ರಿನಾಗ 12 ತನೂ ಹಾಡ್ತಿರ್ತಾರೆ. 12 ತನ ರೀ. ಅವಾಗ ನಮ್ಮ ಅಮ್ಮರು ಕಲ್ಕೋಬಾ ಅಂತಿರ್ತಿದ್ರಿ. ಅವಾಗ ನಾನು ಹೊಕ್ಕಿದ್ದಿಲ್ರಿ. ನಮ್ಮ ಮನ್ಯಾಗ ಒಂದು ಮದುವೆ ಇತ್ತು. ಅವಾಗ ನಮ್ಮ ಅಮ್ಮರು ಇಲ್ಲಿ ಮಧ್ಯಾಹ್ನದ ಸಾಲಿ ಕ್ಲಾಸ್ ಮನೆಗೆ ಹೋದಿರಿ ನಾನು. ಅವಾಗ ಇದನ್ನ ಮಾಡಾಕತ್ತಿದ್ದೆ, ಲಗ್ನ ಪತ್ರ ಕಟ್ಸ್ಬೇಕಾರೆ ನಾನು ಹಾಡ್ತೀನಿ ಅಂತ ಅಂದೆ. ಹಾಡಿನ ಒಂದು 4 ಹಾಡು ಹಾಡಿದ್ರಿ. ಇಲ್ಲಿ 4 ಹಾಡು ಹಾಡಿದ್ರಿ. ಇನ್ನೊಬ್ರು ಅಮ್ಮರು ಮಂಗಳಾರತಿ ಹಾಡಿ ಕ್ಯಾಸ 5 ಹಾಡು ಮುಗಿಸಿದ್ರಿ. ಆವಾಗ ಒಮ್ಮೆ ಹಾಡಿನ್ರಿ. ಈಗ ಹಾಡ್ಬೇಕಂತೇಳಿ ಇಷ್ಟ ಆಗತ್ತದ್ರಿ.
ಒಂದು ದೊಡ್ಡ ಸರಿ ಬಿಡ್ಬೇ ಅಕ್ಕ ನಾಳೆ ಹಾಡ್ತೀನಿ ಅಂತ ನಾಳೆ ಹಾಡ್ತೀನಿ ಅಂತ ಚಲೋ ನೋಡಿ ಮತ್ತೆ ಬ್ರಹ್ಮರು ಯಾರೇನು ನಾವು ನಾಟಕ ಮಾಡಿ ನೋಡಿರ್ಬೋದ್ರಿ ಅವರು ಬೇಯಮ್ಮ ಅಲ್ಲಿ ಮೊನ್ನೆ ಸಾಲ್ಯಾಗ ಹಾಡಿದಿಲ್ಲ ಶಂಸಪತಿ ಗುಡ್ಯಾಗ ಅವನ್ನ ಹಾಡ್ಬೇ ಚಂದ ಅಂತ ಅಂದ್ರಿ ಅವರು ಆಮೇಲೆ ಹಾಡಿದ್ರಿ. ಆಗಿನ ಕಾಲದಾಗ ನಾವು ಹೇಗೆ ಹೊಡೆಸ್ಕೊಂಡು ಬಯಸ್ಕೊಂಡು ಕಲಿತಾ ಇದ್ವಿ, ಅದು ಇವತ್ತಿನ ಮಕ್ಕಳು ಕಲಿತಾರ? ಅಷ್ಟು ಕಲಿಯೋಷ್ಟು ತಮ್ಮನ್ನು ತಾವು ಕೊಟ್ಕೊಳ್ತಾರ ಅಂತ ಹೇಳಿ. ಅದೇ ಎಲ್ಲೋ ಇದೆ ನಮ್ಮ ಮಕ್ಕಳಲ್ಲಿ ಆ ಒಂದು ಯೋಚನೆ ಇದೆ. ಆದರೆ ಇನ್ನೂ ಆಸಕ್ತಿ ಹೆಚ್ಚಾಗ್ತದೆ. ಯಾಕಂದ್ರೆ ಇಂಥ ಸೋಬಾನೆ ಪದಗಳು, ಹುಟ್ಟೋ ಪದ, ಬೀಸೋ ಪದ, ಹಂತಿ ಪದ, ಇವೆಲ್ಲ ಪದಗಳು ಉಳಿಬೇಕಾಗಿದೆ. ಹಾಗಾಗಿ ನಮ್ಮ ಮಕ್ಕಳ ಒಂದು ಸಣ್ಣ ಆಸೆ, ನಾವು ಅದನ್ನ ಸ್ವಲ್ಪ ವಿಸ್ತಾರ ಮಾಡಕ್ಕೆ ಸಣ್ಣ ಪ್ರಯತ್ನ. ಎಲ್ಲರೂ ಗುಂಪಾಗಿ ಹಿಂದಿನ ಹೆಣ್ಮಕ್ಳು ಹಾಡ್ತಿದ್ದಾರೆ. ನಾವು ಒಂದು 4 ಮುಡಿ ಕರ್ಕೊಂಡು ಮಾಡಿ ಅವ್ರು ಕೂಡ ಹಾಡಕ್ಕೆ ಕುಂತ್ರಂದ್ರೆ ನಿಮಗೆ ಚಂಡಿ ಕಡೀಲಿ, ನೀವು ಪದ ಆಡಿ ಫಲ ಮಾಡ್ತೀರಿ ಗೊತ್ತಿರಿ ಏನಂತೀರಿ ಅಂತ ಅನ್ನೋದು. ಮತ್ತೆ ಅಲ್ಲಿ 4-5 ಹುಡುಗ ಹೋಗಿ ಅಲ್ಲಿ ಕರ್ಕೊಂಡು ಗಟ್ಟಿ ಮಾಡ್ಕೊಂಡು ಮತ್ತೆ ಮಳೆ ಬಂದಿನ ಅವ್ರಿಗೆ ಹಾಡಿ ತೋರಿಸ್ತಿದ್ವಿ. ಹೀಗಾಗಿ ಗುಂಪಿಂತ ಯಜಮಾನ್ರ ಹಾಡುವಲ್ಲೇ ನಾವು ಕಳ್ತನ ಹಿಂದೆ ಕುಂತು ಅಂದ್ರೆ ಅವಾಗಿನ ಮಂದಿ ಅಷ್ಟೊಂದು ಇದನ್ನು ಮಾಡ್ತೀವಿ. ಕಲ್ಕೊಂಡು ಅಡಿಫಲ ಮಾಡ್ತಾವೆ, ಹಿಂದಲ್ ನೋಡಿ ಮುಂದೆ ಮಾಡ್ತಾವ, ಮುಂದೆ ನೋಡಿ ಹಿಂದೆ ಮಾಡ್ತಾವ, ಅಡಿಫಲ ಮಾಡ್ತಾವ ಪದಾನ ಅಂತೇಕಾಗ ಜಬರ್ಸ್ರಿ. ಆದ್ರೂ ಸುಮ್ಮನೆ ಒಂದು ಲೆಕ್ಕದ ಮೇಲೆ ಕುಂತು ಏನ ಕಲ್ಕೊಂತೀವಿ. ಈಗ ಬಿಸೋದಾಗಿಲ್ರಿ ಅಡುಗೆ ಇಲ್ಲ ಹಾಕ್ತಿದ್ದೀರಿ. ಈಗ ಮತ್ತೆ ಒಂದಿನ ಲಕ್ಷ್ಮೀ ಪೂಜೆ ಹಿರಿಯರಿಗೆ ಅಂತ ಒಂದಿನ ಇಟ್ಕೊಂಡು ಅವತ್ತೊಂದಿನ ಮಾಡೋರಿ. ಮತ್ತೆ ಒಳಕಲ್ ಪೂಜೆ ಅಂತ ಒಂದಿನ ಮಾಡ್ರು. ಮತ್ತೆ ಈಗ ಅದು ಹಂದ್ರಗಂಬ ತರೋದು, ಹಾಲ್ಗಂಬ ತರೋದು, ಹಿಂಗೆಲ್ಲ ಮಾಡೋರು. ಕಲ್ಲಿ ಕುಂದ್ರಿ ಎದ್ದು ಒಳ್ಳಿ ಕುಂದ್ರದ್ರಿ ಅವರ ಒಳಕಲ್ ಪೂಜೆ ಅಂತೇಳಿ ಮದುವೆಯಾಗಿ ಮಾಡ್ತಾರೆ. ಮಕ್ಕಳಿಗೆ ನಾವು ಅದರಲ್ಲಿ ತೊಡಗೋಗಿ ಬಿಡಬೇಕು. ನಾವೆಲ್ಲರೂ ಹಿಡಿದಿಟ್ಕೊಂಡು ಹೀಗಲ್ಲ ಹೀಗೆ ಅಂತೇಳಿ ನಾವು ನಿಯಂತ್ರಣ ಮಾಡ್ತಾ ಇದ್ದರೆ ಮಕ್ಕಳ ಜೊತೆಗೆ ಬೇಕಲ್ಲ. ಈಗ ನಾವೇನು ಪ್ರತಿಯೊಂದು ಮನೆಗಳಿಗೆ ಹೋಗಿದ್ವಿ, ಅವುಗಳಿಂದ ಹಾಡುಗಳನ್ನು ಕೇಳಿಸ್ಕೊಂಡು ಕಲ್ಕೊಂಡು ಅದನ್ನು ಬಂದು ನಮ್ಮ ನಾಟಕದಲ್ಲಿ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಒಂದು ಹೊಸತನ ಅಂತಾನೆ ಹೇಳ್ಬೋದು. ಕಲ್ಲಿಗೆ ಮುಖಕ್ಕೆ ನಯನ ನೆನೆಯಲೆ ಮಲ್ಲಯ್ಯ ನನ್ನ ಮನಿದರ
ಎಲ್ಲ ಬಗೆವ ನಮಗುಂಟ ನಮ್ಮ ಕನ್ನಡ ಪ್ರೇಮದ ಗೋತೆ ಗುಡ್ಡದ ವಾರ್ಯಾಗ ಗೂಗಳ ನಾತ್ಯಕಾಯ್ ಯಾರ ಮಾಡ್ಯಾರ ಗಮ ಗಮ ನಮ್ಮ ಕನ್ನಡ ಪ್ರೇಮದ ಜೋತೆ ಯಾರನ್ನು ಮಾಡ್ಯಾರ ಗಮ ಗಮತನೂರು ಮಾಲಯ್ ಸಿದ್ಧರ್ ಮಾಡ್ಯಾರ ಶಿವ ಪೂಜೆ ನಮ್ಮ ಕನ್ನಡ ಪ್ರೇಮದ ಜೋತೆ. ಅವರ ಹಾಡುಗಳನ್ನು ಅವ್ರ ಮನೆಗಳಿಂದನೇ ಅವ್ರು ಕೇಳ್ಕೊಂಡು ಬಂದು ನಮ್ಮ ನಾಟಕದಲ್ಲಿ ಅಳವಡಿಸ್ಕೊಂಡ್ಬಂದು ಅಥವಾ ಬೇರೆ ಬೇರೆ ಸಾಹಿತ್ಯಕ್ಕೆ ತಮ್ಮ ಸೋಬಾನೆ ಪದಗಳನ್ನೇ ಅಥವಾ ಬೇರೆ ಬೇರೆ ಪದಗಳನ್ನೇ ಜಾನಪದಗಳ ಪ್ರಕಾರಗಳನ್ನೇ ಜೋಡಿಸಿ ಒಂದು ರಾಗ ಸಂಯೋಜನೆ ಮಾಡೋದ್ರಲ್ಲಿ ನಮ್ಮ ಮಕ್ಕಳು ಸಾಕಷ್ಟು ಕೆಲಸಗಳು ಮಾಡ್ತಾರೆ. ಈ ಕಲಿಕೆ ನಿರಂತರವಾಗಿ ಇದ್ದಾಗ ನಾವು ಅದನ್ನು ಮುಂದಿನ ಪೀಳಿಗೆಗೂ ನಾವು ಉಳಿಸ್ಕೊಂಡು ಹೋಗೋಕ್ಕಾಗುತ್ತೆ. ಯಾಕಂದರೆ ಈ ಸೋಬಾನೆ ಪದಗಳು, ಹಂತಿ ಪದಗಳು, ಹುಟ್ಟೋ ಪದ, ಬೀಸೋ ಪದ ಅಥವಾ ಮೊಹರಂನ ಕುಣಿತ, ತತ್ವಪದಗಳು ಎಲ್ಲವೂ ಸೇರಿ ನಾವು ಮುಂದಿನ ತಲೆಮಾರಿಗೆ ಉಳಿಸ್ಕೊಳ್ಬೇಕಾಗಿದೆ. ಆ ಉಳಿಸ್ಕೊಳ್ಳೋದ್ರ ಜೊತೆಗೆ ಅದರಿಂದ ಹೊಸತನಗಳನ್ನು ನಾವೇನು ಮೊದಲೊಳಗೆ ಮಂಟಪ ಕಟ್ಟಿಸ್ಯಾರ ಕನ್ನಡಿ ಹರಳಿಂದ ದೇವರಿಗೆ ಹೊಂಟೆಗೋ ಚಂದ. ಹಾಡುವರು ಚಂದ ಸಬದೊಳಗ ಹೊಂಟೆರೋ ಮುಂದ ಸಂತೆಗೆ ಹೋಗಿ ಸವಗಿಯ ತಂದು ಪಾಯಸ ಮಾಡುದುಕ ಅಲ್ಲ ಅಜ್ಜಗೆ ಒಯ್ಯುದುಕ. ಅವ್ರು ನಾವು ದಿವಸ ಹೋಗೋದು ನೋಡಿ ಕಟ್ಟೈತಲ್ರಿ ಅವ್ರು ಮತ್ತೆ ನಮ್ಗೆ ಐತಲ್ರಿ ಶಬಾಷ್ಗಿರಿ ಹಾಕ್ತಿದ್ರಿ. ಬರ್ರಪ್ಪ ಚಲೋ ಮಾಡ್ತೀರಿ ಚಲೋ ಆಡ್ತೀರ ಅಂತಿದ್ರಿ. ಅವ್ರು ಅಜ್ಜಾರ್ ರೀ ಮಲ್ಲಪ್ಪ ಅಜ್ಜಾರ್ ಉಂಡಿ ಮತ್ತು ಅವರು ಕನಕಪ್ಪ ಅಜ್ಜಾರ್ ರೀ. ಒಟ್ಟ ಎಲ್ಲ ಸಮುದಾಯದವರು ಯಾರೇ ಇರಲಿ ಏನೇ ಇರಲಿ ಎಲ್ಲರೂ ಒಟ್ಟಿಯಾಗಿ ಜೊತೆಯಾಗಿ 2 ತಿಂಗಳವರೆಗೆ ಅಭ್ಯಾಸ ಮಾಡಿ ಮೊಹರಂ ಹಬ್ಬದಲ್ಲಿ ವ್ಯವಸಾಯ ಮಾಡಿ ಹೊಲದಲ್ಲಿ ಕೆಲಸ ಮಾಡಿ ಬೇಜಾರಾಗಿರ್ತದೆ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಆಚರಿಸೋದ್ರಿಂದ ಅವರು ಮಾನಸಿಕವಾಗಿ ನೆಮ್ಮದಿಯನ್ನು ಕೊಡುವಂಥದ್ದು ಒಂದು ಹಬ್ಬದ ಇದು ಉದ್ದೇಶ. ಜಾನಪದ ಕಲೆ ತೋರಿಸುವಂಥದ್ದು ಇರ್ಬೋದು, ಆ ನಂಬಿಕೆಯಿಂದ ದೇವ್ರ ಮೇಲೆ ಇರುವಂಥ ಗೌರವ ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಉದ್ದೇಶವೂ ಇರ್ಬೋದು. ಆ ಒಂದು ಉದ್ದೇಶದಿಂದ ಈ ಒಂದು ಹಬ್ಬಗಳು ವಿಜೃಂಭಣೆಯಿಂದ ನಮ್ಮಲ್ಲಿ ಆಗ್ತವೆ ಅನ್ನುವಂಥದ್ದು ವಿಶೇಷ. ಒಂದು ಏನೋ ಅಂತ ಗಂಧ ರಾತ್ರಿ ಒಂದು ಕಥ ರಾತ್ರಿ ಒಂದು ಕಂದೂರು ಏನೋ ಬೇಡಿಕೊಂಡದ್ದು ನಮ್ಮ ಹರಕೆ ನಾವು ಏನೈತೆ ನಾವು ಭಕ್ತಿಯಿಂದ ಮಾಡ್ಕೊತ ಬಂದು ನಮ್ಗೆ ಒಳ್ಳೇದಾಗೈತೆ. ಈಗ ನಡ್ಕೊಂಡು ಹೋಗ್ರಪ್ಪ ಈಗ ಐತೆ ಅಂತ ನಮ್ಮ ಮಕ್ಕಳಿಗೆ ಆದರೂ ಹೇಳ್ಬೋದು.
ಈಗ ದುಡಿಯೋಕ್ಕೆ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟಿದಾರ, ಗೋವಾ, ಮಂಗಳೂರು ಎಲ್ಲ ಕಡೆ. ಹೋಗ್ಬಿಟ್ರಿ. ಆ ದಿನ ಮುಂದೆ ಅಕ್ಕಿ ಇಲ್ಲಂದ್ರೆ ಕಥಾರಾತ್ರಿ ದಿನ ಬಂದು ಅವರು ಅವರಿಗೆ ದರ್ಶನಿಗೆ ಮಕ್ಕಳು. ಹಿಂದೂ ಮತ್ತು ಮುಸ್ಲಿಂ ಅವರ ಭಾವೈಕ್ಯದ ಸಂಕೇತವಾಗಿ ಆಚರಿಸ್ಕೊಂಡು ಬರುವಂಥ ಹಬ್ಬ ಮೊಹರಂ ಹಬ್ಬದ ಹಿಂದಿನ 3 ತಿಂಗಳ ಮುಂಚೆ ಹಾಡೇನು ಕಲಿತಾರೆ ಅಥವಾ ಕುಣಿತ ಕಲಿತಾರೆ, ಅವರೊಂದಿಗೆ ಸೇರಿ ನಮ್ಮ ಮಕ್ಕಳು ಕಲಿತು ಆ ಕಲಿತದ್ದನ್ನು ನಮ್ಮ ನಾಟಕಗಳಲ್ಲಿ, ನಮ್ಮ ಪ್ರಯೋಗಗಳಲ್ಲಿ ಬಳಸಿದ್ದಾರೆ. ಅವ್ರನ್ನ ಎಲ್ಲರೂ ಹೇಳೋರಿಗೆ ನಾವು ನೀವು ಯಾವಾಗ ಸರ್ವತ್ನಾಗ ಒಂದು 12 ರಾತ್ರಿ 1 ಗಂಟೆಗೆ ಬಂದು ಕರ್ರಿ, ನಾವು ಬಂದು ಕಲಿಸ್ತೀವಿ ನಿಮ್ಗೆ. ಇನ್ಮ್ಯಾಗ ಇದು ಹಲಬ್ದಾಗ ನೀವು 2 ಹಾಡು ಹಾಡ್ಬೇಕು. ಇಲ್ಲಿ ಗದಗಿಲಿದ್ದ ಇದಕ್ಕೆ ಹಲಪಜ್ಜಿ ಗುಡಿತನ, ಅಲ್ಲಿ ಹಲಪಜ್ಜಿನ ಗುಡಿಯಾಗ ಒಂದು ಹಾಡ್ಬೇಕು. ಮತ್ತು ಎಲ್ಲರೂ ಹೊಂಟಿವಿ ಅಂದ್ರೆ ನಾವು ನಮ್ಮ ಊರಲ್ಲಿದ್ದ 2 ಮೇಳ ಕೊಡ್ತೀವಿ. ನಾವು ದೊಡ್ಡದೊಂದು ಮೇಳ, ಸಣ್ಣದೊಂದು ಮೇಳ, ಅಲ್ಲಿ ಬಂದು ನೀವು ಹಾಡ್ಬೇಕು ಎಷ್ಟೊತ್ತಾದರೂ. ಅದು ಕಲಿಸ್ತೀವಿ ನಾವು. ನೀವು ಯಾವಾಗ ಕರ್ರಿ ನಾವು ಬಂದು ಕಲಿಸ್ತೀವಿ ಅಂತ ಹೇಳಿದ್ರಿ. ಎಣ್ಣೆ ಬತ್ತಿ ಊರಿನ ಕಡ್ಡಿ ಹಚ್ಚಾರೋ ಚಂದ, ಹಚ್ಚಾರೋ ಚಂದ, ದೇವರಿಗೆ ಹೊಂಟೆ ಓದುಂದ. ನಮ್ಮ ಗ್ರಾಮ್ಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಮುಖ್ಯ ಕರ್ತವ್ಯ ಅಂತ ನಾನು ತಿಳ್ತೀನಿ. ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಸಂಸ್ಥೆ ನಮಗೇನು ಈ ಯೋಜನೆಗೆ ಆರ್ಥಿಕ ಸಹಾಯ ಕೊಡ್ತಾ ಇದೆ, ಅದರಿಂದ ನಾವು ಈ ದಾಖಲೀಕರಣವನ್ನು ಮಾಡ್ತಾಯಿದ್ದೀವಿ. ಆ ದಾಖಲೀಕರಣ ನಿರಂತರವಾಗಿ ನನ್ನೊಂದೇ ಶಾಲೆ ಅಲ್ಲ, ಇತರ ಶಾಲೆಗಳಿಗೂ ನಾವು ಹಂಚುವ ಒಂದು ಕೆಲಸಗಳನ್ನು ನಾವು ಇಲ್ಲಿ ಮಾಡೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ.